ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಪನ್ನೀರ್ ರೆಸಿಪಿನ ತೋರಿಸ್ತಿದ್ದೀನಿ. ಇದು ಬಂದು ಎಕ್ನಿ ಪನ್ನೀರ್ ಅಂತ. ನೋಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿದೆ ಅಲ್ವಾ? ರೆಗ್ಯುಲರ್ ಆಗಿ ಮಾಡುವಂಥ ಪನ್ನೀರನ್ನು ಬಿಟ್ಟು ಈ ರೀತಿ ಒಂದ್ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಅಂಡ್ ತುಂಬ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಮಾಡೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ಒಂದು ತವಾನ ಬಿಸಿ ಆಗೋದಕ್ಕೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು, ಮತ್ತೆ ಒಂದು 3ರಿಂದ 4 ಮೆಣಸಿನಕಾಯಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಣಮೆಣಸು, ಒಂದು 6ರಿಂದ 7 ಯಾಲಕ್ಕಿ, ಒಂದು 2 ಇಂಚ್ ಆಗುವಷ್ಟು ಚಕ್ಕೆ. ಇದನ್ನ ಹಾಕಿ ಚೆನ್ನಾಗಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಕಂಪ್ಲೀಟ್ ಆಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಈ ಮಸಾಲೆನ ಹುರ್ಕೊಳ್ಬೇಕು. ನೋಡಿ, ಇಲ್ಲಿ ನಾನು ಯಾವ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಫ್ರೈ ಮಾಡಿ ಇದನ್ನ ಸೈಡ್ಗೆ ಇಡೋಣ ಆರ್ಕೊಳ್ಳೋದಕ್ಕೆ. ಅಷ್ಟರಲ್ಲಿ ನೋಡಿ, ಇಲ್ಲಿ ಒಂದು ಬೌಲನ್ನು ತಗೊಂಡು ಅದಕ್ಕೆ ಒಂದು ಕೈ ಹಿಡಿ ಆಗೋಷ್ಟು ಗೋಡಂಬಿನ ತಗೊಂಡು ಅದಕ್ಕೆ ಬಿಸಿ ನೀರನ್ನು ಹಾಕಿ ನೆನೆಯೋದಕ್ಕೆ ಇಡ್ತಿದ್ದೀನಿ. ಬಿಸಿ ನೀರು ಹಾಕಿದ್ರೆ ಬೇಗ ನೆನ್ಕೊಳ್ಳುತ್ತೆ ಅಷ್ಟೇ. ಈ ಪನ್ನೀರ್ಗೆ ಬಂದು ನಾನು ಸೈಡ್ ಡಿಶ್ ಆಗಿ ಬಂದು ಪರೋಟ ಮಾಡ್ತಿದ್ದೀನಿ. ಅದರದ್ದು ಕೂಡ ಇಲ್ಲಿ ರೆಸಿಪಿ ತೋರಿಸ್ತಿದ್ದೀನಿ. ಇದನ್ನ ಬಂದು ನಾನು ಕಂಪ್ಲೀಟ್ ಆಗಿ ಮೈದಾ ಹಿಟ್ಟಲ್ಲಿ ಮಾಡ್ತಿಲ್ಲ. ಹೊರಗಡೆ ನಿಮಗೆ ಮೈದಾ ಹಿಟ್ಟಲ್ಲಿ ಸಿಗುತ್ತೆ. ಬಟ್ ನಾನಿಲ್ಲಿ ಏನು ಮಾಡ್ತಿದ್ದೀನಿ, 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಗೂ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕಿ, ಉಪ್ಪನ್ನು ಹಾಕಿ, ನೀರನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಸ್ಮೂತಾಗಿ ಇರಬೇಕು ನಿಮಗೂ ಈ ಒಂದು ಹಿಟ್ಟು. ಅದಕ್ಕೆ ಆಯಿಲನ್ನು ಕೂಡ ಹಾಕ್ಕೊಂಡು, ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದು ಕೂಡ ಸೈಡಲ್ಲಿ ಇಡೋಣ ಆರ್ಕೊಳ್ಳಲ್ಲಿ. ಆಲ್ರೆಡಿ ನಾವು ಮಸಾಲೆ ಏನೆಲ್ಲ ಗರಂ ಮಸಾಲೆ ಹಾಕಿದ್ರಲ್ವಾ, ಫ್ರೈ ಮಾಡಿದ್ರಲ್ವಾ, ಅದು ತಣ್ಣಗಾಗಿದೆ ನೋಡಿ. ಅದನ್ನು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ. ಕಂಪ್ಲೀಟ್ ಆಗಿ ಪೌಡ್ರ್ ಮಾಡಬಾರ್ದು, ಈ ರೀತಿ ತರಿಯಾಗಿ ರುಬ್ಕೊಬರ್ಬೇಕಷ್ಟೇ. ಕಂಪ್ಲೀಟ್ ಪೌಡ್ರ್ ಆದರೆ ಕಲರ್ ಚೇಂಜ್ ಆಗುತ್ತೆ ರೆಸಿಪಿದು. ಹಾಗಾಗಿ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇಲ್ಲಿ ನೋಡಿ, ನಾನಿಲ್ಲಿ ಒಂದು 400 ಗ್ರಾಮ್ ಆಗೋಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಅದನ್ನು ಈ ರೀತಿ ಚಿಕ್ಕದಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ತವಾ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿರುವ ಕ್ಯೂಬ್ಸನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಕಂಪ್ಲೀಟ್ ಆಗಿ ಗೋಲ್ಡನ್ ಫ್ರೈ ಆಗಬೇಕು. ಆ ರೀತಿ ಇದನ್ನು ಹುರ್ಕೊಳ್ಳೋಣ. ಅದು ಉರಿಯೋಷ್ಟೊಳಗಡೆ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಅದೇ ಒಂದು ಪನ್ನೀರ್ ಕ್ಯೂಬ್ಸಲ್ಲಿ ಒಂದು 5 ಕ್ಯೂಬ್ಸನ್ನು ಸೈಡಿಗೆ ಇಟ್ಟಿದ್ದೆ. ಆ ಕ್ಯೂಬ್ಸನ್ನು ಹಾಕಿ ಆಗಲೇ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ರಲ್ವಾ ಬಾದಾಮಿ, ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಂಬರೋಣ. ಇದು ನೋಡಿ, ಈ ರೀತಿ ಪೇಸ್ಟ್ ಬೇಕು. ಇದೆರಡೇ ಹಾಕಿದ್ರೆ ಪೇಸ್ಟ್ ಆಗಲ್ಲ. ಸ್ವಲ್ಪ ನೀರನ್ನು ಕೂಡ ಹಾಕಬೇಕು. ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಅದು ಪೇಸ್ಟ್ ಆಗೋಷ್ಟೊಳಗೆ ಆಲ್ರೆಡಿ ಪನ್ನೀರ್ ಏನಿಟ್ಟಿದ್ರಿ ಅಲ್ವಾ, ಅದು ಬಂದು ಫ್ರೈ ಆಗಿದೆ. ಈ ರೀತಿ ಫ್ರೈ ಆಗಿದ ಪನ್ನೀರ್ ನಿಮಗೆ ಆಗಲೇ ಸ್ಮೂತಾಗಿ ಇರಬೇಕಂದ್ರೆ ಅದಕ್ಕೆ ನೀವು ಸ್ವಲ್ಪ ನೀರನ್ನು ಹಾಕಿ ಆಫ್ ಮಾಡಿಬಿಟ್ರೆ ಅದು ನಿಮಗೆ ಸ್ಮೂತಾಗಿ ಇರುತ್ತೆ ಪನ್ನೀರ್. ಬನ್ನಿ ಈಗ ಮಾಡುವಂಥ ರೆಸಿಪಿ ನೋಡೋಣ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ 2 ಬಿರಿಯಾನಿ ಎಲೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 2 ಹಸಿಮೆಣಸಿನ್ಕಾಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಹೋದ್ಮೇಲೆ ಆಗಲೇ ನಾವೇನು ವೈಟ್ ಪೇಸ್ಟ್ ಮಾಡಿದ್ರಲ್ವಾ ಬಾದಾಮಿ ಮತ್ತು ಪನ್ನೀರನ್ನು ಹಾಕಿ, ಆ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಕಂಪ್ಲೀಟ್ ಆಗಿ ಅದು ಹುರಿದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಆ ಟೈಮಲ್ಲಿ ಮೊಸರನ್ನ ಹಾಕ್ಕೋಬೇಕು. 1 ಕಪ್ ಆಗೋಷ್ಟು ಮೊಸರನ್ನ ಫಸ್ಟ್ ನೀವು ಅದನ್ನು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೊಸರು ಬಂದು ತಿಳಿ ಆಗುತ್ತೆ. ಆ ರೀತಿ ತಿಳಿಯಾದ ಮೊಸರನ್ನ ಸ್ವಲ್ಪ ಹಾಕಿ ಈ ರೀತಿ ಮಿಕ್ಸ್ ಕೊಡ್ತಾನೆ ಇರಬೇಕು. ಅದನ್ನು ಕೂಡ 1 ನಿಮಿಷ ಬೇಯಿಸ್ಕೊಂಡ ನಂತರ ಆಗಲೇ ಫ್ರೈ ಮಾಡಿ ಇಟ್ಟಿದ್ರಲ್ವ ಪನ್ನೀರನ್ನು, ಆ ಪನ್ನೀರನ್ನು ಇದ್ರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ವ, ಆ ಪೌಡರಲ್ಲಿ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟೇ ಪೌಡರನ್ನು ಹಾಕ್ಕೊಡ್ತಿದ್ದೀನಿ. ಕಂಪ್ಲೀಟ್ ಪೌಡರನ್ನು ನಾನು ಇಲ್ಲಿ ಹಾಕಿಲ್ಲ. ನಾನು ಆಲ್ಮೋಸ್ಟ್ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ. ಅದನ್ನು ಹಾಕಿ ಮಿಕ್ಕಿ ಪೌಡರ್ ನನಗೆ ಎಕ್ಸ್ಟ್ರಾ ಅಂತು, ಸೊ ಸೈಡಿಗೆ ಎತ್ತಿಟ್ಟಿದ್ದೀನಿ. ಮತ್ತು ಉಪ್ಪನ್ನು ಹಾಕಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೋಬೇಕು. ಕುದಿಸ್ಕೊಂಡ್ಮೇಲೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿದ್ದೀನಿ. ನಾವು ಮೊಸರು ಹಾಕಿರೋದ್ರಿಂದ ಸಕ್ಕರೆ ಹಾಕಬೇಕು. ಆಗ ಆ 2 ಟೇಸ್ಟ್ ಬಂದು ನಿಮಗೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಅದನ್ನು ನಾನಲ್ಲಿ ಸೈಡಲ್ಲಿ ಕುದಿಯೋಕ್ಕೆ ಇಟ್ಟು ಈಗ ಇಲ್ಲೊಂದು ತವಾ ತಗೊಂಡು ಆ ತವಾಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಕ್ಯಾಪ್ಸಿಕಮ್, ಟೊಮೆಟೊ, ಜಿಂಜರನ್ನು ಉದ್ದುದ್ದ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಎಲ್ಲ ಹಾಕ್ಕೊಂಡು ಇದನ್ನು ನಾವು ಒಂದು ಕ್ರಿಸ್ಪಿ ಬರೋ ರೀತಿ ಫ್ರೈ ಮಾಡ್ಕೋಬೇಕಷ್ಟೇ. ತುಂಬ ಫ್ರೈ ಮಾಡಬಾರ್ದು. ಈ ರೀತಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಕುದಿತಿರುವಂಥ ಈ ಪನ್ನೀರ್ ಗ್ರೇವಿಗೆ ಇದನ್ನು ಹಾಕಿ ಮಿಕ್ಸ್ ಕೊಟ್ಕೊಬೇಕು. ಇದಾದಮೇಲೆ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ತೀನಿ. ನಾನೊಂದು 3 to 4 ಟೇಬಲ್ ಸ್ಪೂನ್ ಆಗೋಷ್ಟು ಫ್ರೆಶ್ ಕ್ರೀಮನ್ನು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಕ್ರೀಮನ್ನು ನೀವು ಹಾಕ್ಕೊಳ್ಬೋದು.
ಇಷ್ಟೇ ಈ ಒಂದು ರೆಸಿಪಿ. ತುಂಬ ಟೇಸ್ಟಿ ಹಾಗೂ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾವಾಗಲೂ ಮಾಡುವಂಥ ಪನ್ನೀರ್ ಬಟರ್ ಮಸಾಲ ಈ ರೀತಿ ಇಲ್ಲದೆ ಒಂದು ಡಿಫ್ರೆಂಟ್ ಟೇಸ್ಟನ್ನೇ ನಿಮಗೆ ಕೊಡುತ್ತೆ. ಖಂಡಿತ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ. ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿಯನ್ನು ಹಾಕ್ಕೋಬೇಕು. ಇಷ್ಟೇ ರೆಸಿಪಿ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ನನಗೆ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಡಿಫ್ರೆಂಟ್ ಆಗಿತ್ತು. ಸೊ ಇದ್ರ ಜೊತೆ ಸೈಡ್ಗೆ ನಾನು ನಿಮಗೆ ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲೇ ಪರೋಟ ಮಾಡ್ತಿದ್ದೀನಿ ಅಂತ, ಬನ್ನಿ ಅದನ್ನು ಕೂಡ ನಿಮಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ. ಈ ಪರೋಟಾಗೆ ಲಚ್ಚಾ ಪರೋಟ ಅಂತಾರೆ. ಲಚ್ಚಾ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ನಾನು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ವ, ಅದೇ ಹಿಟ್ಟಲ್ಲಿ ಒಂದು ಚಿಕ್ಕ ಉಂಡೆ ಆಗೋಷ್ಟು ತಗೊಂಡು ಆ ಉಂಡೆಗೆ ಸ್ವಲ್ಪ ಮೈದಾನ ಹಾಕ್ಕೋಬೇಕು. ಗೋಧಿನ ಯೂಸ್ ಮಾಡಬಾರ್ದು, ಮೈದಾನ ಹಾಕ್ಕೊಂಡು ತೀಡ್ಕೋಬೇಕು. ಕಂಪ್ಲೀಟಾಗಿ ಒಂದು ದೊಡ್ಡದಾಗಿ, ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ, ಎಷ್ಟು ದೊಡ್ಡದಾಗಿ ಆಗುತ್ತೋ ಅಷ್ಟು ದೊಡ್ಡದಾಗಿ ತೀಡ್ಕೊಳ್ಳಿ. ಹಾಗಂತ ತುಂಬ ತಿನ್ನಾಗೂ ಇರಬಾರ್ದು, ತಿಕ್ಕಾಗೂ ಇರಬಾರ್ದು. ಬನ್ನಿ ಈಗ ನೋಡಿ, ಆ ರೀತಿ ತೀಡಿ ಇಟ್ಕೊಂಡಿರುವಂಥ ಚಪಾತಿಗೆ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿ, ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೋಬೇಕು, ಉದುರಿಸ್ಕೊಳ್ಬೇಕು. ಅದಾದಮೇಲೆ ಒಂದು ಚಾಕುನ ತಗೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು. ನಿಮ್ಮಿಂದ ಎಷ್ಟು ಸಣ್ಣದಾಗುತ್ತೋ, ಎಷ್ಟು ಜಾಸ್ತಿ ಪೀಸಸ್ ಆಗುತ್ತೋ ಅಷ್ಟು ನಿಮಗೆ ಪರೋಟ ಚೆನ್ನಾಗಿ ಬರುತ್ತೆ. ಅಷ್ಟು ಪೀಸಸನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಕೈಯಲ್ಲಿ ಅದನ್ನು ಈ ರೀತಿ ಜೋಡಿಸ್ಕೊಳ್ಬೇಕು. ಯಾವ ರೀತಿ ನಾನು ಮಾಡ್ತಿದ್ದೀನಿ ನೀವು ನೋಡಿ, ಇದೇ ರೀತಿ ಮಾಡಬೇಕು. ಆ ರೀತಿ ಅದನ್ನು ಜೋಡಿಸ್ಕೊಂಡ ನಂತರ ಈ ರೀತಿ ಉದ್ದವಾಗಿ ಅದನ್ನು ಎಳ್ಕೋಬೇಕು. ನಿಮ್ಮಿಂದ ಎಷ್ಟು ಉದ್ದ ಆಗುತ್ತೋ ಅಷ್ಟು ಉದ್ದವಾಗಿ ಎಳ್ಕೊಂಡು ಕೈಯಲ್ಲಿ ಈ ರೀತಿ ಅದಕ್ಕೆ ಒಂದು ರೌಂಡ್ ಶೇಪನ್ನು ಕೊಡಬೇಕು. ಈ ರೀತಿ ರೌಂಡ್ ಶೇಪ್ ಕೊಟ್ಮೇಲೆ ಇದಕ್ಕೆ ಮೇಲೆ ಮತ್ತೆ ಕೆಳಗಡೆ ಆಯಿಲನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಹಿಟ್ಟು ಹಾಕ್ಬಾರ್ದು, ಬರೀ ಆಯಿಲನ್ನು ಹಾಕ್ಕೊಂಡು ಅದನ್ನು ನಾನು ಕೈಯಲ್ಲೇ ತಿಡ್ಕೋತಿದ್ದೀನಿ. ನಿಮಗೆ ಬೇಕಂದರೆ ನೀವು ಚಪಾತಿ ತೀಡೋದ್ರಿಂದ ಕೂಡ ತೀಡ್ಕೋಬೋದು, ಬಟ್ ನಾನು ಸಜೆಸ್ಟ್ ಮಾಡ್ತೀನಿ ಕೈಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಚಿಕ್ಕದಾಗಿ ಒಂದು ಪರೋಟ ಬರುತ್ತೆ, ಅಷ್ಟೇ ಸಾಕು. ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದಂದರೆ, ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಒಂದು ತವಾದಲ್ಲಿ ಹಾಕಿ ಈ ಒಂದು ಪರೋಟನ ಅದ್ರ ಮೇಲೆ ಹಾಕಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಎರಡೂ ಸೈಡು ನೀವು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ನಿಮಗೆ ಲಚ್ಚಾ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಈಸಿ ಅಲ್ವಾ. ಇದನ್ನು ಕೂಡ ನೀವು ಖಂಡಿತ ಟ್ರೈ ಮಾಡಿ. ನಿಮಗೆ ಆ ಎಕ್ನಿ ಪನ್ನೀರ್ಗೆ ಈ ಪರೋಟ ಬಂದು ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಯಮ್ಮಿಯಾಗಿ ಇರುತ್ತೆ. ನೀವು ಮನೆಯಲ್ಲಿ ಈ ಎರಡೂ ರೆಸಿಪಿನ ಟ್ರೈ ಮಾಡಿ. ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್.